ಪ್ಲೀಸ್ ಪ್ಲೀಸ್ ತಾತ, ಈ ವಿಷಯವನ್ನು ಮಾತ್ರ ಭಾವನ ಹತ್ರ ಹೇಳಬೇಡಿ, ಕೋಪ ಮಾಡ್ಕೊಳ್ತಾರೆ ಅಂತ ಅಂತಿರುವಾಗಲೇ ದೇವ್ ಒಳಗಡೆ ಪಾದ ಇಟ್ಟು, ಯಾವ ವಿಷಯ ಹೇಳಬಾರ್ದು ಸಾನ್ವಿ ಅಂತ ಕೇಳ್ದ. ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಪಕ್ಕದಲ್ಲಿಟ್ಟು ಟೈ ಲೂಸ್ ಮಾಡ್ಕೊಳ್ತಾ ಸಾನ್ವಿ ರಾಘವ್ ರೆಡ್ಡಿ ಅವ್ರ ಕಡೆ ಕ್ಯೂಟಾಗಿ ಮುಖ ಹಾಕಿ ನೋಡಿದ್ರೆ, ಏನಿಲ್ಲ ಬಿಡೋಲೋ, ನನಗಾಗಿ ನಾಳೆ ಟಿಫಿನ್ ಪ್ರಿಪೇರ್ ಮಾಡೋದಕ್ಕೆ ಕೇಳ್ತಿದ್ದೀನಿ. ಈ ಕೆಲಸದವ್ರು ಮಾಡೋ ಅಡುಗೆಗೂ ನಮ್ಮ ಸಾನ್ವಿ ಮಾಡೋ ಅಡುಗೆಗೂ ತುಂಬ ವ್ಯತ್ಯಾಸ ಇದೆ. ಆಕೆ ಅಡುಗೆಗೆ ನಾನು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಟೈಮ್ ಮಾಡಿಕೊಂಡು ಟಿಫಿನ್ ಪ್ರಿಪೇರ್ ಮಾಡಿಕೊಡು ಅಂತ ಕೇಳ್ತಾ ಇದ್ದೀನಿ ಅಂತ ಅಂದರು ರಾಘವ್ ರೆಡ್ಡಿ ಅವರು. ಅಗತ್ಯ ಇಲ್ಲ ತಾತಯ್ಯ, ಆಕೆಯನ್ನು ಓದ್ಕೊಳ್ಳೋದಕ್ಕೆ ಬಿಡಿ. ಮೊದಲು ಆಕೆ ಓದಿನ ಮೇಲೆ ಕಾನ್ಸಂಟ್ರೇಷನ್ ಇಟ್ಟ ಮೇಲೆ ಉಳಿದ ಕೆಲಸಗಳನ್ನ ಮಾಡಿಕೊಳ್ಳಿ ಅಂತ ಸೀರಿಯಸ್ ಆಗಿ ಅನ್ನುತ್ತಾ ದೇವ್ ಸೋಫಾದಲ್ಲಿ ಕೂತ ತಕ್ಷಣ, ಈಗ ತಾನೇ ಅಲ್ವಾ ಬಾಬಾ ಕಾಲೇಜ್ ಸ್ಟಾರ್ಟ್ ಆಗಿದ್ದು, ಇನ್ನು ಕ್ಲಾಸಸ್ ಏನು ನಡೀತಿಲ್ಲ, ಇನ್ನು ಏನು ಓದ್ಕೊಳ್ಳಿ ಹೇಳು, ನೀನು ಬೇಕಾದರೆ ನೋಡಿ ಬಾಬಾ ಅಂತ ಮೂತಿ ಮುರಿದ್ಕೊಂಡು ಹೇಳಿ ಕಿಚನ್ ಒಳಗಡೆ ಒಟ್ಟು ಹೋದರೆ, ದೇವ್ ನಗ್ತಾ, ಏನು ನಡೀತಿದೆ ತಾತಯ್ಯ ಅಂತ ಕೇಳ್ದ. ಹೇಳಿದ್ನಲ್ಲಪ್ಪ ಅಂದರೆ, ನಿಜ ಹೇಳ್ತಾತ, ನೀನು ಸಾನ್ವಿಗೆ ಟಿಫಿನ್ ಮಾಡೋದು ಕೇಳೋದೇನು, ನೀನೇ ಅಲ್ವಾ ಸಾನ್ವಿಗೆ ಒಂದೇ ಒಂದು ಕೆಲಸವೂ ಮಾಡಬೇಡ ಅಂತಿದ್ದವನು, ಅಂಥದ್ದು ನೀನೇ ಹೀಗೆ ಹೇಳ್ತಿದ್ಯಾ ಅಂದರೆ ಏನೋ ಇದೆ ಅಂತ ಹೇಳು, ಪರವಾಗಿಲ್ಲ ಬಿಡು ಅಂತ ಕೇಳ್ದ. ದೇವ್, ನಿನ್ನ ಹತ್ರ ಯಾವುದನ್ನು ಮುಚ್ಚಿಡೋದಕ್ಕಾಗಲ್ಲಪ್ಪ ಮಹಾರಾಯ ಅಂದ್ಕೊಳ್ತಾ ರಾಘವ್ ರೆಡ್ಡಿಯವರು ಎಲ್ಲವನ್ನ ಹೇಳಿ, ತಾನು ಆಸೆ ಪಡ್ತಿದ್ದಾಳಲ್ವಾ ನಾಳೆ ಒಂದಿನ ಅಂತ ಚಾನ್ಸ್ ಕೊಟ್ಟೆ ಬಿಟ್ಬಿಡಪ್ಪ ಅಂತ ಅನ್ನಲಾಗಿ, ಸರಿ ಬಿಡಿ ನಾಳೆ ಒಂದೇ ದಿನಕ್ಕೆ ಬಿಟ್ಬಿಡಿ, ಬೆಳಗ್ಗೆ 4 ಗಂಟೆಗೆ ನಿದ್ರೆಯಿಂದ ಎಬ್ಬಿಸಿ ಮತ್ತೊಮ್ಮೆ ಅವೆಲ್ಲವನ್ನು ಆಕೆ ಕೈಯಿಂದಲೇ ಮಾಡಿಸ್ತೀನಿ ಅಂತ ಸೈಡ್ ಸ್ಮೈಲ್ನೊಂದಿಗೆ ಅನ್ನಲಾಗಿ, ರಾಘವ್ ರೆಡ್ಡಿಯವರು ಕಂಗಾಲಾಗಿ ಬೇಡ ಅಂತ ಹೇಳುವಷ್ಟರಲ್ಲೇ ಸಾನ್ವಿ ವಾಟರ್ ಗ್ಲಾಸ್ ಮತ್ತು ಕಾಫಿ ತೆಗೆದುಕೊಂಡು ಬಂದಿದ್ದರಿಂದ ಅಲ್ಲಿಗೆ ನಿಂತು ಹೋಯಿತು ಅವರ ಮಾತುಗಳು. ದೇವ್ ಮೊದಲು ನೀರು ಕುಡಿದ ಮೇಲೆ ಆಮೇಲೆ ಕಾಫಿ ತೆಗೆದುಕೊಂಡು, ಹೇಳು ಕಾಲೇಜಿನ ವಿಶೇಷಗಳೇನು ಅಂತ ಸಾನ್ವಿನ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಳ್ದ. ಏನಿದೆ ಬಾಬಾ ಮಾಮೂಲಿ, ಹಾಂ ನೀನು ಹೇಳಿದಾಗೆ ರಾಮ ಅವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಿದೆ, ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ನನಗಂತೂ ತುಂಬ ಇಷ್ಟ ಆಗಿಬಿಟ್ರು ಅಂತ ಸಾನ್ವಿ ಎಕ್ಸೈಟಿಂಗ್ ಆಗಂತಿದ್ರೆ, ಅಷ್ಟೊಂದು ಎಕ್ಸೈಟ್ ಆಗಿಬಿಡ, ಅವ್ರು ಜಸ್ಟ್ ಫ್ರೆಂಡ್ ಮಾತ್ರ ಅಂತ ಒತ್ತಿ ಒತ್ತಿ ಹೇಳ್ದ ದೇವ್ ಸೀರಿಯಸ್ ಆಗಿ. ಹಾಂ, ಅವರು ಜಸ್ಟ್ ಫ್ರೆಂಡ್ಸ್ ಮಾತ್ರವೇ, ಅದು ನನಗೂ ಗೊತ್ತು ಬಾವ, ಆದರೆ ಅವ್ರು ನನಗಿಷ್ಟ ಆದರು ಅಂತ ಹೇಳ್ತಿದ್ದೀನಿ ಅಷ್ಟೆ ಅಂತ ಸಾನ್ವಿ ಅಮಾಯಕವಾಗನ್ನಲಾಗಿ, ದೇವ್ ಒಳಗೊಳಗೆ ಉರ್ಕೊಳ್ತಾ ಮನಸ್ಸಿನಲ್ಲಿ, ನಾನು ಇಷ್ಟ ಆದೆ ಅಂತ ಯಾವತ್ತಾದರೂ ಹೇಳಿದೆಯಾ? ಹೇಳಲ್ಲ, ಯಾಕೆ ಹೇಳ್ತೀಯಾ? ನಾನಂದರೆ ನಿನಗೆ ನಿಜವಾಗ್ಲೂ ಇಷ್ಟ ಇದ್ದರೆ ತಾನೇ ಅಂತ ಅಂದ್ಕೊಳ್ತಾ ಬಿಸಿ ಬಿಸಿ ಕಾಫಿನ ಗಂಟ್ಲಿಗೆ ಸುರ್ಕೊಂಡು, ನಾನು ರೂಮ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಟು ಹೋದರೆ, ಏನಾಯ್ತದಯ್ಯ ಭಾವನಿಗೆ ಅಷ್ಟೊಂದು ಕೋಪದಲ್ಲಿದ್ದಾನೆ, ಇಷ್ಟರವರೆಗೆ ಚೆನ್ನಾಗಿದ್ನಲ್ವಾ ಅಂತ ಕೇಳಿದ್ಲು. ಏನೋ ಅದು ನೀವು ಬಗೆಹರಿಸ್ಕೊಳ್ಳಿ, ನನಗೇನಪ್ಪ ಗೊತ್ತಾಗುತ್ತೆ ಅಂತ ರಾಘವ್ ರೆಡ್ಡಿಯವ್ರು ಹೆಗಲು ಹಾರಿಸಿದ್ರೆ, ಸರಿ ನಾನು ಕೂಡ ಹೋಗ್ತೀನಿ ತಾತ ಅಂತ ರೂಮ್ ಒಳಗಡೆ ಹೋದ ತಕ್ಷಣ ದೇವ್ ಸಾನ್ವಿನ ಗೋಡೆಗೆ ಲಾಕ್ ಮಾಡಿ, ನಾನು ನಿನಗೆ ಏನು ಹೇಳಿದ್ದೆ, ನೈಟ್ ಡ್ರೆಸ್ಸಸ್ ಅಥವಾ ಜೀನ್ಸ್ ಹಾಕು ಅಂತ ಹೇಳಿದ್ನ ಇಲ್ವಾ, ಮತ್ತ್ಯಾಕೆ ಸೀರೆ ಉಟ್ಟಿದೆಯೇ ಅಂತ ಕೇಳ್ದ. ಅಂದರೆ ಬಾವಾ ಡೈಲಿ ಹೀಗೆ ಸೀರೆ ಉಟ್ಕೊಳ್ಳೋದು ಅಭ್ಯಾಸ ಹೋಗಿದೆ, ನೀನು ಹೇಳಿದ ಮಾತು ನೆನಪಿಗೇ ಬರಲಿಲ್ಲ ನನಗೆ, ಈಗೇನಾಯ್ತು ಹೇಳು, ಸೀರಿಯಲ್ ಚೆನ್ನಾಗಿದ್ದೀನಲ್ವಾ ಅಂತ ಸಾನ್ವಿ ತನ್ನನ್ನು ತಾನು ನೋಡ್ಕೊಳ್ತಾ ಹೇಳಿದ ತಕ್ಷಣ ದೇವ್ ಎಕ್ಸ್ಪೋಸ್ ಆಗ್ತಿರೋ ಸೊಂಟವನ್ನು ತನ್ನೆರಡು ಬೆರಳುಗಳ ಮಧ್ಯೆ ನುಲಿಯುತ್ತಾ, ತುಂಬ ಚೆನ್ನಾಗಿದೆ, ಆದರೆ ಇದು ಚೆನ್ನಾಗಿಲ್ಲ, ಕವರ್ ಮಾಡ್ತಿಲ್ಲ ನೀನು, ಬಾಯಿ ಮುಚ್ಕೊಂಡು ಹೋಗಿ ನೈಟ್ ಡ್ರೆಸ್ ಹಾಕೊಂಡು ಬಾ ಅಂತ ಕಂದು ಹೋದ ಸೊಂಟವನ್ನು ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಕಳಿಸಲಾಗಿ, ಸಾನ್ವಿ ಅಳು ಮುಖ ಮಾಡಿಕೊಂಡು ತನ್ನ ಸೊಂಟವನ್ನು ನೋಡ್ಕೊಳ್ತಾ, ಜಸ್ಟ್ ಹಾಗೆ ಮುಟ್ಟಿದ್ದಕ್ಕೆ ಕೆಂಪಾಗಿ ಹೋಗಿದೆ ಅಂತ ಅಂದ್ಕೊಂಡ್ಳು. ದೇವ್ ಆಕೆಯನ್ನು ನೋಡಿದ್ಲೇ, ಏನೋ ಬದಲಾಯಿಸ್ಕೊಳ್ಳಲ್ವಾ ಅಂತ ಸೀರಿಯಸ್ ಆಗಿ ಕೇಳಿದ್ರಿಂದ, ಇಲ್ಲ ಬದಲಾಯಿಸ್ಕೊಳ್ತೀನಿ ಬಾಬಾ ಬದಲಾಯಿಸ್ಕೊಳ್ತೀನಿ ಅಂತ ಡ್ರೆಸ್ಸಿಂಗ್ ರೂಮ್ ಡೋರ್ ಕ್ಲೋಸ್ ಮಾಡಿದ ತಕ್ಷಣ ದೇವ್ ಬೇಸರದಿಂದ ರೂಮ್ ಒಳಗಡೆ ಹೋದ. ಸಾನ್ವಿ ಮತ್ತೆ ನೈಟಸ್ ಬದಲಾದ ಮೇಲೆ ದೇವ್ ಕೂಡ ಫ್ರೆಶ್ ಆದಮೇಲೆ, ನೋಡು ಫ್ರೆಂಡ್ಸ್ ಅಂದಮೇಲೆ ಇಷ್ಟ ಅನ್ನೋದಿರಲ್ಲ, ಅವರು ಜಸ್ಟ್ ಫ್ರೆಂಡ್ಸ್ ಮಾತ್ರ, ಅರ್ಥ ಆಯ್ತಾ, ನನ್ನ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆದರು, ನನಗೆ ಅವರಂದರೆ ಇಷ್ಟ ಅಂತ ತಿಕ್ಕಲಾಗಿ ಓದ್ರಬೇಡ ಅಂತ ಸೀರಿಯಸ್ ಆಗಿ ಅಂದ ದೇವ್ ಮಾತುಗಳ ಅರ್ಥವಾಗದ ಸಾನ್ವಿ ಅಮಾಯಕವಾಗಿ ಕಣ್ರೆಪ್ಪೆಗಳನ್ನ ಟಪಟಪನೆ ಬಡೀತಾ, ಈಗ ನಾನೇನಂದೆ ಬಾವಾ, ನನ್ನ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ, ತುಂಬ ಇಷ್ಟ ಆದರು ಅಂತ ಹೇಳಿದೆ ಅಷ್ಟೇ ತಾನೇ
ಅಂತಿದ್ರೆ ಬೇಡ ಅಂತ ಹೇಳ್ತಿದ್ದೀನಿ ತಾನೇ, ಇನ್ನೊಂದು ಸಲ ಇಷ್ಟ ಆದರೂ ಗಿಷ್ಟ ಆದರೂ ಅಂತ ಮಾತಾಡಬೇಡ ಅಂತ ಸೀರಿಯಸ್ ಆಗಿ ಹೇಳಿ ಕೆಳಗಡೆ ಹೊರಟೋದ. ಸಾನ್ವಿ ಹುಚ್ಚಿ ಥರ ದಿಕ್ಕುಗಳನ್ನ ನೋಡ್ತಾ, ಈಗ ನಾನೇನಂದೆ ಅಂತ ಈ ಭಾವನಿಗೆ ಇಷ್ಟೊಂದು ಕೋಪ ಬಂತಪ್ಪ. ಏನೋ ಭಾವ ಯಾವಾಗ ಕೋಪ ಆಗಿರ್ತಾನೋ ಯಾವಾಗ ನಾರ್ಮಲ್ ಆಗಿರ್ತಾನೋ ನನಗಂತೂ ಅರ್ಥನೇ ಆಗ್ತಿಲ್ಲಪ್ಪ ಅಂತ ಅಂದ್ಕೊಳ್ತಾ ಹೆಗಲು ಹಾರಿಸಿ ದೇವ್ ಹಿಂದೆಯೇ ಹೋದ್ಲು. ಡಿನ್ನರ್ ಆದಮೇಲೆ ಸಾನ್ವಿಗೆ ಸ್ವಲ್ಪ ಕೆಲಸ ಇದೆ ಅಂತ ಕೆಳಗೆ ನಿಂತು ಹೋದರೆ ದೇವು ತನ್ನ ರೂಮ್ಗೆ ಹೋದ ಸೈಲೆಂಟಾಗಿ. ಅರ್ಧ ಗಂಟೆ ನಂತರ ದೇವ್ ಫೋನ್ಗೆ ನೋಟಿಫಿಕೇಷನ್ ಬಂತು. ಬಾವಾ ಟೆರೆಸ್ ಮೇಲಕ್ಕೆ ಬಾ, ನಿನಗಾಗಿ ವೆಯ್ಟ್ ಮಾಡ್ತಿದ್ದೀನಿ ಅಂತ. ಇದೇನಿದು, ಇವಳು ಈಗ ಯಾಕೆ ಟೆರೆಸ್ ಮೇಲಕ್ಕೆ ಹೋಗಿದ್ದಾಳೆ? ಇವಳಿಗೇನಾದರೂ ಹುಚ್ಚಿಗಿಚ್ಚು ಹಿಡ್ದಿದ್ಯಾ 2ನೇ ದಿನ ಕಾಲೇಜ್ಗೆ ಹೋಗಿದ್ದಕ್ಕೆ ಅಂತ ಬೇಸರದಿಂದ ಅಂದ್ಕೊಳ್ತಾ ಲ್ಯಾಪ್ಟಾಪನ್ನ ಶಟ್ ಡೌನ್ ಮಾಡಿ ಟೆರೇಸ್ ಮೇಲಕ್ಕೆ ಹೋದ ದೇವ್. ಮೇಲಕ್ಕೆ ಹೋದ ಅವನಿಗೆ ಬೆಣ್ಣೆಯಂಥ ಬೆಳದಿಂಗಳಿನಲ್ಲಿ ಟೆರೇಸ್ ಕೊನೆಯ ರೈಲಿಂಗ್ ಹಿಡ್ಕೊಂಡು ಆಕಾಶದಲ್ಲಿ ತುಂಬಿದ ಚಂದಿರನನ್ನು ನೋಡ್ತಿದ್ದಾಳೆ ಸಾನ್ವಿ. ವೈಟ್ ಆ್ಯಂಡ್ ರೆಡ್ ಕಲರ್ ಪ್ಲೇನ್ ಜಾರ್ಜೆಟ್ ಸೀರೆಯಲ್ಲಿ ಜುಟ್ಟನ್ನು ಪೂರ್ತಿಯಾಗಿ ಬಿಟ್ಟು, ಆ ಜುಟ್ಟಿನಲ್ಲಿ ಮಲ್ಲಿಗೆ ಹೂವನ್ನ 2-3 ಮೊಳ ಇಟ್ಕೊಂಡು, ಕೈಗಳಿಗೆ ರೆಡ್ ಆ್ಯಂಡ್ ವೈಟ್ ಕಲರ್ ಬಳೆಗಳನ್ನ ಹಾಕ್ಕೊಂಡು, ಹಣೆ ಮೇಲೆ ರೆಡ್ ಕಲರ್ ಬೊಟ್ಟಿಟ್ಕೊಂಡು, ಮೇಕಪ್ ಇಲ್ಲದೆ ತುಂಬ ಸಿಂಪಲ್ಲಾಗಿ ಆ ಬೆಳದಿಂಗಳಿಗೆ ಪೈಪೋಟಿ ಕೊಡೋಷ್ಟು ಚಂದವಾಗಿ ರೆಡಿಯಾಗಿದ್ದಾಳೆ. ಹಿಂದಿನಿಂದ ಸಾನ್ವಿಯನ್ನು ಹಾಗೆ ನೋಡಿದ ದೇವನಡಿಗೆ ನಿಧಾನವಾಗಿ ಕಣ್ಣುಗಳನ್ನ ಆಕೆಗೆ ಮಾತ್ರವೇ ಒಪ್ಪಿಸಿ, ಇದು ಸಾನ್ವಿನೇನಾ ಅಂದ್ಕೊಳ್ತಾ ಆಕೆ ಹತ್ರ ತಲುಪಿ ಸಾನ್ವಿ ಅಂತ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಕಣ್ಣು ದೊಡ್ಡದು ಮಾಡಿ, ಸಾನ್ವಿ ಏನಿದು ಹೀಗೆ ರೆಡಿಯಾಗಿದೆ ಯಾಕೆ ಅಂತ ಗುಟುಕ್ ನುಂಗ್ತಾ ಕೇಳ್ದ. ಹಿಂದಿನಿಂದ ಸಾನ್ವಿ ಸೊಂಟದ ಮಡಿಕೆ ಕ್ಲಿಯರಾಗಿ ಕಾಣಿಸ್ತಿದ್ರೆ, ಬಂದ್ಬಿಟ್ಟಿಯಾ ಬಾವ ಅಂತ ಸಾನ್ವಿ ದೇವ್ ಕಡೆ ತಿರುಗದೆ ರೈಲಿಂಗನ್ನು ಗಟ್ಟಿಯಾಗಿ ಇಟ್ಕೊಂಡು, ನಾನು ನಿನಗೆ ನನ್ನ ಮನಸ್ಸಿನ ಮಾತುಗಳು ಹೇಳಬೇಕು ಬಾವ, ನೋಡ್ತಾ ಅವುಗಳನ್ನ ಹೇಳೋದಕ್ಕಾಗಲ್ಲ, ಅದಕ್ಕೆ ಹೀಗೆ ನೀನೇನೋ ಪ್ಲೀಸ್ ನೀನು ನನ್ನ ಎದುರುಗಡೆ ಬರಬೇಡ ಅಂತ ಕಣ್ಣುಗಳು ಗಟ್ಟಿಯಾಗಿ ಮುಚ್ಕೊಂಡು, ನಿನ್ನ ಆಗಮನ ನನ್ನ ಜೀವನದೊಳಗೆ ಒಂದು ವಸಂತವನ್ನು ತಂದಿದೆ ಬಾವ. ನಿನ್ನ ಆಗಮನ ನನ್ನ ಜೀವನವನ್ನು ಎಷ್ಟು ಮಟ್ಟಿಗೆ ಬದಲಾಯಿಸಿದೆ ಅಂದರೆ, ನಮ್ಮಮ್ಮ ನಾನು ಹೇಗೆ ಬದುಕಬೇಕಂತ ಬಯಸಿದ್ಲೋ ಹಾಗೆ ನನ್ನ ಜೀವನವನ್ನು ಬದಲಾಯಿಸ್ಬಿಟ್ಟೆ. ಈಗ ನನ್ನಲ್ಲಿ ನಾಳೆ ಏನು ನಡೆಯುತ್ತೆ ಅನ್ನೋ ದಿಗಿಲಿಲ್ಲ, ಈ ದಿನ ಹೇಗಿರ್ತೀನಿ ಅನ್ನೋ ಭಯ ಇಲ್ಲ, ನನ್ನ ಬಗ್ಗೆ ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ಮನೆಯಲ್ಲೇ ಬಂದಿಯಾಗಿ ಇರಬೇಕಾದ ಅಗತ್ಯ ಅದಕ್ಕಿಂತಲೂ ಇಲ್ಲ. ಏನು ನಡೆದ್ರೂ ನೋಡ್ಕೊಳ್ತೀಯಾ ಅನ್ನೋ ನಂಬಿಕೆಯನ್ನು ನೀನು ಕೊಟ್ಟಿದ್ಯಾ. ಆಕಾಶದಷ್ಟು ಪ್ರೇಮವನ್ನು ಹಂಚುತ್ತಿದ್ಯಾ. ನನಗಿಷ್ಟ ಆದದ್ದನ್ನೆಲ್ಲ ಮಾಡ್ತಾ ನನಗೆ ಈ ಮನೆಗೆ ಮಹಾರಾಣಿಯನ್ನಾಗಿ ಮಾಡಿದ್ಯಾ. ಯಾವಾಗಲೂ ಹಳ್ಳಿ ಹುಡುಗಿ ಥರ ಇದ್ದ ನನ್ನನ್ನು ಸಿಟಿಗೆ ತಕ್ಕಂತೆ ಬದಲಾಯಿಸಿ ನನಗೆಷ್ಟು ಇಷ್ಟವಾದ ಓದನ್ನು ಓದಿಸ್ತಾ, ಗಂಡನಿಗಿಂತಲೂ ಹೆಚ್ಚಾಗಿ ತಂದೆ ಥರ ಜವಾಬ್ದಾರಿ ತಗೊಂಡು ನನ್ನನ್ನು ನಡೆಸ್ತಾ, ನನಗೊಂದು ಗುರಿಯನ್ನು ಏರ್ಪಡಿಸ್ಬೇಕು ಅಂತ ನೀನು ಪಡ್ತಿರೋ ತವಕ ನೋಡ್ತಿದ್ರೆ ನಾನು ಪ್ರಪಂಚದಲ್ಲಿ ಎಲ್ರಿಗಿಂತಲೂ ಅದೃಷ್ಟವಂತೆ ಅಂತ ಅನಿಸುತ್ತೆ ನಿನ್ನಂಥ ಗಂಡ ಸಿಕ್ಕಿದ್ದಕ್ಕೆ. ಯಾದೃಚ್ಛಿಕವಾಗಾದರೂ ನಿನ್ನ ಜೀವನದೊಳಗೆ ಬಂದಿರೋದು ನಿಜಕ್ಕೂ ನನ್ನ ಅದೃಷ್ಟ ಭಾವ. ನೀನೆಂದರೆ ನನಗೆ ತುಂಬ 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 ಇಷ್ಟ. ಎಷ್ಟಂದರೆ ನಿನ್ನನ್ನು ನೋಡದೇ ಇರಲಾರ್ದಷ್ಟು, ನಿನ್ನ ಜೊತೆ ಮಾತಾಡದೆ ಒಂದೇ ಒಂದು ಕ್ಷಣನೂ ಕಳೆಯಲಾರದಷ್ಟು. ನಿಜ ಹೇಳಬೇಕಂದ್ರೆ ನನ್ನ ಅಣುವಿನಲ್ಲೂ ನೀನೇ ಇದೆಯಾ ಭಾವ. ನನ್ನ ಪ್ರಾಣ ನೀನು. ನನಗೆ ಗೊತ್ತು ನಿನಗೆ ನಾನಂದರೆ ತುಂಬ ಇಷ್ಟ ಅಂತ. ನೀನು ತುಂಬ ಸಲ ನೀನು ಇಷ್ಟವನ್ನು ಹೇಳಿದೀಯಾ, ಆದರೆ ನನಗೆ ಹೇಳಬೇಕನ್ಸಿದ್ರು ನನ್ನಲ್ಲಿರೋ ಭಯ ಇಷ್ಟರವರೆಗೆ ತಡೆದಿತ್ತು ಅದನ್ನು. ಆದರೆ ಇನ್ನು ಹೇಳದೆ ಉಳಿದು ಬಿಡೋದು ನನಗಿಷ್ಟ ಇಲ್ಲ ಭಾವ. ನನ್ನ ಮನಸ್ಸಲ್ಲಿ ನಿನ್ನ ಸ್ಥಾನ ನಿನಗೆ ತಿಳಿಬೇಕು. ಐ ಲವ್ ಯು ಭಾವ, ಐ ಲವ್ ಯು ಸೋ ಮಚ್ ಅಂತ ಕಣ್ರೆಪ್ಪೆಗಳ ಹೊರಗಿಂದ ಜಾರಿದ ಕಣ್ಣೀರನ್ನು ಸ್ವಚ್ಛಂದವಾಗಿಬಿಟ್ಟು ತುಟಿಗಳ ಮೇಲೆ ಕಿರುನಗೆ ತರಲು ಪ್ರಯತ್ನಿಸ್ತಾ ಆ ತುಟಿಗಳನ್ನ ಹಾಗೆ ಬಿಟ್ಟು ಎಮೋಷ್ನಲ್ ಆಗಿ ಹೇಳಿದ್ಲು. ಸಾನ್ವಿ ಮಾತಿಗೆ ಒಂದೇ ಒಂದು ಕ್ಷಣ ಶಾಕ್ಗೊಳಗಾದ ದೇವ್ ಮರುಕ್ಷಣವೇ ಆಕಾಶವನ್ನು ಮುಟ್ಟಿದಷ್ಟು ಸಂತೋಷ ತನ್ನ ಮನಸ್ಸಿನಲ್ಲಿ ಒಂದು ಅಲೆ ಥರ ತನ್ನ ಮೇಲೆ ಎದ್ದು ಬಂದಿದ್ದರಿಂದ ತನ್ನ ಕಣ್ಣುಗಳನ್ನು ಆಟೋಮೆಟಿಕ್ಕಾಗಿ ಕಣ್ಣೀರು ಜಾರಿದವು. ಎಷ್ಟೋ ದಿನಗಳಿಂದ ಸಾನ್ವಿ ಬಾಯಿಂದ ಯಾವ ಮಾತನ್ನು ಕೇಳಬೇಕು ಅಂತ ಆಸೆ ಪಟ್ಟಿದ್ನೋ ಆ ಮಾತನ್ನು ಇಷ್ಟು ಬೇಗ ಕೇಳ್ತಾನೆ ಊಹಿಸಿರಲಿಲ್ಲ. ಆ ಆನಂದವನ್ನು ಹೇಗೆ ಹೇಳಬೇಕು ಅಂತ ಕೂಡ ಅವನಿಗೆ ಅರ್ಥ ಆಗ್ತಿಲ್ಲ. ಆದರೆ ಇಷ್ಟರಲ್ಲೇ ತನ್ನ ಸಂತೋಷವನ್ನು ಎಕ್ಸೈಟ್ಮೆಂಟನ್ನು ಸಾನ್ವಿ ಮೇಲೆ ತೋರಿಸಲಾಗದೆ ತನ್ನ ಕಣ್ಣೀರು ಒರೆಸ್ಕೊಂಡು ತನ್ನ ಸಂತೋಷವನ್ನು ಗಂಟಿನಲ್ಲಿ ಅಡಗಿಸಿ, ಇದನ್ನು ಹೇಳೋದಕ್ಕ ನನ್ನನ್ನು ಮೇಲೆ ಕರೆದಿದ್ದು ಅಂತ ಕೇಳಿದ. ತುಂಬ ನಾರ್ಮಲ್ ಆಗಿರೋದಕ್ಕೆ ಪ್ರಯತ್ನಿಸ್ದ. ಆ ಹೊಡೆತಕ್ಕೆ ಸಾನ್ವಿ ಗೆರ್ರ್ ಅಂತ ಹಿಂದಕ್ಕೆ ತಿರುಗಿ, ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ವಾ ಬಾವ
ಅಂತ ಹುಚ್ಚು ಮುಖ ಹಾಕ್ಕೊಂಡು ಕೇಳಿದ್ಲು. ಅರ್ಥ ಆಯಿತು ಬಿಡು, ಆದರೆ ಇದೇನಿದು, ಈ ವೈಟ್ ಸೀರೆ ಏನು, ನಿನ್ನ ಮಾತುಗಳೇನು ಅಂತ ಅಯೋಮಯ ಪ್ಲಸ್ ಆಶ್ಚರ್ಯ ಮೇಂಟೈನ್ ಮಾಡ್ತಾ ಕೇಳ್ದ ದೇವ್. ಅಂದರೆ ಬಾಬಾ, ನಾನು ಒಂದು ಸಿನಿಮಾದಲ್ಲಿ ನೋಡಿದೆ, ಹೆಂಡ್ತಿ ಹೀಗೆ ರೆಡಿಯಾಗಿ ಗಂಡನಿಗೆ ಇದೇ ಮಾತುಗಳು ಹೇಳ್ತಿದ್ರು, ತನ್ನ ಮನಸ್ಸಿನ ಮಾತುಗಳನ್ನೆಲ್ಲ ಹೇಳಿಬಿಟ್ಲು. ನಾನು ಅದನ್ನೇ ಟ್ರೈ ಮಾಡಿದೆ. ಏನು ಬಾಬಾ ಇಷ್ಟ ಆಗಲಿಲ್ವಾ ಅಂತ ಮುಖ ಸಣ್ಣದು ಮಾಡ್ಕೊಂಡು ಕೇಳಿದ್ಲು. ದೇವ್ ಸಾನ್ವಿ ಸೊಂಟವನ್ನು ಬಳಸಿ ತನ್ನ ಕಡೆ ಎಳ್ಕೊಂಡು, ಇಷ್ಟ ಆಯಿತೋ ಇಲ್ವೋ ಈಗಲೇ ತೋರಿಸ್ತೀನಿ ಅಂತ ಆಕೆ ಕಣ್ಣುಗಳೊಳಗೆ ನೋಡ್ದ ನೇರವಾಗಿ. ಡೈರೆಕ್ಟಾಗಿ ತನ್ನ ಸೊಂಟವನ್ನು ಮುಟ್ಟಿದ್ದ ಸ್ಪರ್ಶ ಸಾನ್ವಿ ಅಣುವಿನಲ್ಲಿ ಒಂದು ಕಂಪನವನ್ನು ಉಂಟು ಮಾಡಿದ್ರಿಂದ ಕಣ್ಣುಗಳು ಮುಚ್ಚಿ ಹೋಗ್ತಿದ್ರೆ ದೇವ್ ಮುಚ್ಕೊಳ್ತಿರೋ ಆಕೆ ಕಣ್ಣುಗಳ ಮೇಲೆ ಮುತ್ತಿಟ್ಟು, ಈ ಅಮಲಿನ ಕಣ್ಣುಗಳಿಂದ ನನ್ನ ನೋಡು, ನಿನ್ನ ನೋಟ ನನಗೆಷ್ಟೋ ಇಷ್ಟ ಅಂತ ಕೆನ್ನೆ ಮೇಲೆ ಜಾರಿ ಸಿಮ್ಲಾ ಆ್ಯಪಲ್ನಂತ ಕೆಂಪಗಾಗಿ ಬದಲಾದ ಕೆನ್ನೆಗಳ ಮೇಲೆ ಮುತ್ಗಳಿಡ್ತಾ, ನನ್ನ ನೋಡಿದ್ಲೆ ಕೆಂಪಗಾಗಿ ಹೋಗೋ ಈ ಕೆನ್ನೆಗಳಂದರೆ ಇನ್ನೂ ಇಷ್ಟ. ಸಣ್ಣದಾಗಿ ಗದ್ದದ ಮೇಲೆ ಜಾರಿದ್ದೇವು ತನ್ನ ಗದ್ದವನ್ನು ಹಲ್ಲಿನಿಂದ ಕಚ್ಚಿ, ನನ್ನ ನೋಡಿದ್ಲೆ ಇದು ಗುಳಿ ಬೀಳುತ್ತಲ್ಲ ನೋಡು, ಈ ಗುಳಿ ಇನ್ನೂ ಇಷ್ಟ ನನಗೆ ಅಂತ ತುಟಿಗಳ ಹತ್ರ ತಲುಪಿ, ನಾನು ಮುಟ್ಟುತ್ತಲೇ ನಡುಗು ನಿನ್ನ ಅಧರಗಳ ರುಚಿ ನೋಡೋದು ಎಲ್ಲದಕ್ಕಿಂತಲೂ ಹೆಚ್ಚಿಷ್ಟ ಅಂತ ತುಟಿಗಳನ್ನ ಮುಟ್ಟಿಸಿ ತನ್ನ ಪ್ರೇಮವನ್ನು ಮುತ್ತಿನ ಮೂಲಕ ಹಂಚಿದ ದೇವ್ ಸಾನ್ವಿಗೆ. ಮೊದಲ ಬಾರಿಗೆ ಸಾನ್ವಿ ದೇವ್ ಮುತ್ತನ ಮನಸಾರೆ ಆಸ್ವಾದಿಸ್ತಾ ಕುತ್ತಿಗೆ ಸುತ್ತಲೂ ಒಂದು ಕೈಯನ್ನು ಮತ್ತೊಂದು ಕೈಯನ್ನು ಕುತ್ತಿಗೆ ಮೇಲಿಂದ ದೇವ್ ಜಿಟ್ಟಿನೊಳಗೆ ಹೋಗೋದಕ್ಕೆ ಬಿಟ್ಟು ತನ್ನ ಕಡೆಯ ಸಹಕಾರವನ್ನು ನೀಡಿದ್ಲು. ಆದರೆ ಆಕೆಗೆ ಮುತ್ತಿಡೋದು ಬಾರದೆ ಜಸ್ಟ್ ತನ್ನ ತುಟಿಗಳನ್ನ ದೇವ್ಗೆ ಬಿಟ್ಟುಕೊಟ್ಟಿದ್ಲು. ದೇವ್ ಮಾತ್ರ ತಣ್ಣೆಯವರೆಗೂ ಸಾನ್ವಿಗೆ ಮುತ್ತಿದ ಮೇಲೆ ಸಾನ್ವಿಯನ್ನು ಬಿಟ್ಟು ತನ್ನ ಕಡೆ ನೋಡಿದ್ರೆ ಅಷ್ಟರಲ್ಲೇ ಸಾನ್ವಿ ಕಣ್ಣು ಮುಚ್ಚಿ ಒಂದು ರೀತಿಯಲ್ಲಿ ತನ್ನ ಮತಿಯಲ್ಲಿ ತೇಲಿ ಹೋಗ್ತಾ ಇರೋದು ಕಾಣಿಸ್ತು. ಇಷ್ಟರಲ್ಲಿ ಸಡನ್ನಾಗಿ ಸಾನ್ವಿಗೆ 2 ಅಡಿ ದೂರದಲ್ಲಿ ನಿಂತ ದೇವ್ ಸಾನ್ವಿ ಹೆಗಲ್ ತಟ್ಟಿ, ಎಷ್ಟೋ ಹೊತ್ತಿಂದ ಕರಿತಿದ್ದೀನಿ, ಯಾಕೆ ಕೂಗ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅಂತ ಕಿರ್ಚ್ದ. ಆ ಹೊಡೆದಾಗ ಸಾನ್ವಿ ಕಣ್ಣು ತೆರೆದು ಅಯೋಮಯವಾಗಿ ಮುಖ ಮಾಡಿಕೊಂಡು ದೇವ್ ಕಡೆ ನೋಡ್ತಿದ್ರೆ ದೇವ್ ಸಾನ್ವಿ ಎದುರುಗಡೆ ನಿಂತು, ಇಲ್ಲಿ ಕೇಳ್ತಿದ್ರೆ ಹುಚ್ಚಿ ಥರ ನೋಡ್ತಿದ್ದೀಯ ಯಾಕೆ, ಹೇಳು ಯಾಕೆ ನನ್ನ ಕರೆದೆ ಅಂತ ಕೇಳ್ದ. ಅದೇನು ಬಾವಾ, ಇಷ್ಟುವರೆಗೆ ಹೇಳಿದ್ನಲ್ವೇ ಯಾಕೆ ಕರೆದೆ ಅಂತ ಸಾನ್ವಿ ಹುಚ್ಚು ಮುಖ ಹಾಕ್ಕೊಂಡು ನೋಡ್ತಾ ಇದ್ದರೆ ದೇವ್ ಸೀರಿಯಸ್ ಆಗಿ ಸಾನ್ವಿ ಕಡೆ ನೋಡ್ತಾ, ನಿಂತ್ಕೊಂಡೆ ಕಣ್ ತೆರೆದು ಕನಸು ಕಾಣ್ತಿದ್ಯಾ ಸಾನ್ವಿ, ನಾನು ಬಂದಿದ್ದೆ ಈಗ, ನೀನು ನನ್ನ ಜೊತೆ ಏನು ಹೇಳಿದೆ, 10 ನಿಮಿಷದಿಂದ ನೀನು ಕರೀತಾನೇ ಇದ್ದೀನಿ ನಾನು, ನೀನು ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ, ಅದಕ್ಕೆ ಹೆಗಲ ಮೇಲೆ ತಟ್ಟಿದೆ ಅಂತಂದ ದೇವ್. ಮತ್ತೆ ನಾನು ಹೇಳಿದ್ದೆಲ್ಲ ಕೇಳಿದ್ದು ನೀವು ನನ್ನನ್ನು ಹತ್ತಿರ ಕೇಳ್ಕೊಳ್ಳೋದು, ಇನ್ನೂ ನನಗೆ ಮುತ್ತು ಕೂಡ ಕೊಡೋದು, ಇದೇನು ಬಾವಾ ಅಂತ ತಿಕ್ಲಿನ ಥರ ತನ್ನ ತುಟಿಗಳನ್ನ ತಡ್ಕೊಳ್ತಾ ಕೇಳಿದ್ಲು ಸಾನ್ವಿ. ಕಿಸ್ಬೇಕು ಅಂದರೆ ರೂಮ್ ಒಳಗಡೆ ಬರಬೇಕು, ಅಲ್ಲಿ ಸೀಕ್ರೆಟಾಗಿ ಇಟ್ಕೊಳ್ಳೋಣ ಅಷ್ಟೇ ಹೊರತು ಹೀಗೆ ಟೆರೇಸ್ ಮೇಲೆ ಇಟ್ಕೊಳ್ತಾರ ಹೇಳು. ಸೆಕ್ಯೂರಿಟಿ ಎಲ್ಲ ನೋಡ್ತಿದ್ರೆ, ಹೌದು ಈ ಸೀರೆ ಏನು, ನೀನೇನು, ಈ ರೆಡಿ ಆಗೋದೇನು, ನಾನು ನಿನಗೆ ಸೀರೆ ಉಟ್ಕೊಳ್ಬೇಡ ಅಂತ ಹೇಳಿದೆ ಅಲ್ವಾ, ನೈಟ್ ಡ್ರೆಸ್ ಕೂಡ ಹಾಕ್ಕೊಂಡಿದ್ದೆ, ಮತ್ತು ಯಾಕೆ ಅದನ್ನು ತೆಗೆದು ಇದನ್ನು ಉಟ್ಕೊಂಡಿದೀಯಾ ಅಂತ ಸೀರಿಯಸ್ ಆಗಿ ಕೇಳ್ದ. ಸಾನ್ವಿಗೆ ನಿಜವಾಗ್ಲೂ ಅಯೋಮಯ ಆಗೋಯ್ತು. ತಾನೆಷ್ಟೋ ಫೀಲಿಂಗ್ನಲ್ಲಿಂದ ಹೇಳಿದ ಮಾತುಗಳೆಲ್ಲ ಕನಸೋ ನಿಜವೋ ಕೂಡ ಅರ್ಥ ಆಗ್ತಿಲ್ಲ ಆಕೆಗೆ. ಕನಿಷ್ಠ ದೇವ್ ಎಲ್ಲಾದರೂ ಸಣ್ಣದಾಗಿ ಗಿಲ್ಲಿದ್ರು ನಿಜವೋ ಕನಸು ತಿಳಿತಿತ್ತು, ಆದರೆ ದೇವ್ ತುಂಬ ಸ್ಮೂತಾಗಿ ಬಿಹೇವ್ ಮಾಡೋದ್ರಿಂದ ಸಾನ್ವಿಗೆ ಏನೂ ಅರ್ಥ ಆಗದೆ ಅದು 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 ಬಾವಾ, ನಾನು ನಿನ್ನ ಜೊತೆ ಮಾತಾಡಬೇಕು ಅದಕ್ಕೆ ಕರೆದೆ ಅಂತಂದ್ಲು. ಏನು ಮಾತಾಡಬೇಕು ಬೇಗ ಹೇಳು, ನಂಗೆ ಇಂಪಾರ್ಟೆಂಟ್ ವರ್ಕ್ ಇದೆ ಅಂತನ್ನಲಾಗಿ, ಅದು ಬಾವಾ ನೀನು ತುಂಬ ಸಲ ನಿನ್ನ ಮನಸ್ಸಿನ ಮಾತುಗಳನ್ನ ಹೇಳಿದೆ ಅಲ್ವಾ, ಮತ್ತೆ ಅಂತಂತಿರುವಾಗಲೇ ದೇವ್ ಫೋನ್ ರಿಂಗ್ ಆಗಿದ್ದರಿಂದ 2 ಮಿನಿಟ್ಸ್ ಸಾನ್ವಿ ಅಂತ ಫೋನ್ ನೋಡ್ಕೊಡತ್ಲೆ ಲಿಫ್ಟ್ ಮಾಡಿ ಮತ್ತೊಂದು ಮೂಲೆಗೆ ಹೋಗಿ ಫೋನ್ನಲ್ಲಿ ಮಾತಾಡ್ತಾ ಇದ್ದರೆ ಸಾನ್ವಿ ದೇವ್ ಕಡೆ ನೋಡ್ತಾ, ಇದೇನು ನಾನು ನಿಂತ್ಕೊಂಡೆ ಕನಸು ಕಾಣ್ತಾ ಇದ್ದೀನಾ, ಕನಸಾದ್ರೂ ಎಷ್ಟು ಚೆನ್ನಾಗಿದೆಯೋ, ನನ್ನ ಮನಸ್ಸಿನ ಫೀಲಿಂಗ್ಸ್ ಎಲ್ಲ ಹೇಳಿದ ಮೇಲೆ ಭಾವ ಆಟ ಆಡಿಸಿದ್ರು ಎಷ್ಟು ಚಂದವಾಗಿ ತನ್ನ ಮನಸ್ಸಿನ ಭಾವನೆಗಳನ್ನ ತಿಳಿಪಡಿಸ್ತಾ, ಇದೆಲ್ಲ ಕನಸು ಅಂದರೆ ನಂಬೇಕು ಅನ್ನಿಸ್ತಿಲ್ಲ, ನಿಜವಾಗಿ ನಡೆದು ಚೆನ್ನಾಗಿರುತ್ತೆ, ಖಂಡಿತವಾಗಿ ಭಾವನೆಗೆ ಈಗ ನಾನು ನನ್ನ ಮನಸ್ಸಿನ ಮಾತುಗಳನ್ನ ಹೇಳೇ ಬಿಡ್ತೀನಿ ಅಂತ ಫಿಕ್ಸ್ ಆಗಿ ದೇವ್ಗಾಗಿ ವೆಯ್ಟ್ ಮಾಡ್ತಾ ಇದ್ಲು. ಮತ್ತೊಂದು 1/4 ಗಂಟೆ ನಂತರ ಸಾನ್ವಿ ಹತ್ರ ಬಂದದೆ, ಬೇಗ ಹೇಳಿ ಸಾನ್ವಿ, ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ, ನಾಳೆ ಪ್ರಾಜೆಕ್ಟ್ ಫಿನಿಷ್ ಮಾಡೋದಿದೆ, ಸೊ ಆ ವರ್ಕ್ನಲ್ಲಿ ಬ್ಯುಸಿಯಾಗಿದ್ದೀನಿ, ನೀನು ಕರೆದಿದ್ದಕ್ಕೆ ಇಲ್ಲಿಗೆ ಬಂದೆ, ಇಲ್ದಿದ್ರೆ ಬರ್ತಿರ್ಲಿಲ್ಲ, ಬೇಗ ಹೇಳು ಅಂತಂದ ದೇವ್ ಫೋನ್ ಕೈಯಲ್ಲಿ ಹಿಡ್ಕೊಂಡು. ಅದಲ್ಲ ಬಾವಾ, ಸ್ವಲ್ಪ ಪ್ರಶಾಂತವಾಗಿ ನಾನು ಹೇಳೋದನ್ನು ಕೇಳು, ನಾನು ಹೇಳೋದನ್ನು ಕೇಳಿದ್ರೆ ನೀನು ಸಂತೋಷ ಪಡ್ತೀಯಾ
ಅಂತ ಅಂತಿದ್ರೆ ಅಷ್ಟೊಂದು ಸಂತೋಷ ಪಡೋ ವಿಷಯ ಏನು ಸಾನ್ವಿ, ನಿನಗೆ ಕಾಲೇಜ್ ತುಂಬ ಇಷ್ಟ ಆಯಿತಾ ಅಂತ ಕಿರುನಗುವಿನಿಂದ ಕೇಳಿದ ದೇವ್. ಇಷ್ಟಲ್ಲಿ ಮತ್ತೊಂದು ಬಾರಿ ದೇವ್ ಫೋನ್ ರಿಂಗ್ ಆಗಿದ್ದರಿಂದ ಸರಿ ಸರಿ ಸಾನ್ವಿ, ನಾವು ನಾಳೆ ಮಾತಾಡ್ಕೊಳ್ಳೋಣ, ಈಗ ಟೈಮಿಲ್ಲ, ಸಾರಿ ನಡಿ ಕೆಳಗೆ ಹೋಗೋಣ ಅಂತ ಕಾಲ್ ಕಟ್ ಮಾಡಿ ಅಂದರೆ ಸಾನ್ವಿ ಅದೆಲ್ಲ ಬಾವ ಪ್ಲೀಸ್ ಒಂದು 5 ನಿಮಿಷ ನಂಗೆ ಟೈಮ್ ಕೊಡು ಅಂತ ಕೇಳಿದ್ಲು. ಇಷ್ಟರಲ್ಲಿ ಸಡನ್ನಾಗಿ ದೇವ್ ಒಂದೇ ಸಲ ಸಾನ್ವಿಯನ್ನು ಎತ್ಕೊಂಡು ಪ್ರೀತಿಯಿಂದ ತನ್ನ ಕಣ್ಣುಗಳೊಳಗೆ ನೋಡ್ತಾ, ಸಾರಿಯಾ ಸಾನ್ವಿ, ತಪ್ಪಿಲ್ಲ, ಇಂಪಾರ್ಟೆಂಟ್ ವರ್ಕ್ ಇಲ್ದಿದ್ರೆ ನಾನು ಖಂಡಿತವಾಗಿ ನಿನ್ನ ಮಾತುಗಳು ಕೇಳ್ತಿದ್ದೆ ಅಂತ ಸಾನ್ವಿಯನ್ನು ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಮೇಲಕ್ಕೆ ಏಳೋದಕ್ಕೆ ಹೋಗ್ತಾ ಇದ್ದರೆ ಸಾನ್ವಿ ದೇವ್ ಕಾಲರ್ ಹಿಡಿದು ತನ್ನ ಕಡೆ ಎಳ್ಕೊಂಡು, ಪ್ಲೀಸ್ ಬಾವ, ತುಂಬ ಕಷ್ಟಪಟ್ಟು ಪ್ರಿಪೇರ್ ಆಗಿದ್ದೀನಿ, ಹೀಗೆ ಹೇಳ್ತಿದ್ರೆ ಮತ್ತೆ ಹೇಳೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೋ ಅದು ಕೂಡ ಗೊತ್ತಿಲ್ಲ, ಈ ಒಂದೇ ಒಂದು ಸಲ ನನ್ನ ಮಾತುಗಳು ಕೇಳು ಅಂತ ಬೇಡ್ಕೊಂಡ್ಳು. ದೇವ್ ಆಕೆ ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತಿಟ್ಟು, ನಾವು ಮಾತಾಡ್ಕೊಳ್ಳೋದಕ್ಕೆ ಲೈಫ್ ಲಾಂಗ್ ಇದೆ ಅಲ್ವಮ್ಮ, ನಿನ್ನ ಮಾತುಗಳನ್ನ ಕೇಳೋದಕ್ಕೆ ನನಗೆ ಈ ದಿನ ಅಲ್ದಿದ್ರೆ ನಾಳೆ ಸಮಯ ಸಿಗುತ್ತೆ, ಆದರೆ ಪ್ರಾಜೆಕ್ಟ್ ಡೆಡ್ಲೈನ್ ಒಳಗಡೆ ಕಂಪ್ಲೀಟ್ ಮಾಡಬೇಕು, ಇಲ್ದಿದ್ರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಕೆಡುತ್ತೆ ಅಮ್ಮ, ತಾತಯ್ಯನ ಮರ್ಯಾದೆ ಹೋಗುತ್ತೆ, ಅದು ನಿನಗಿಷ್ಟನ ಹೇಳು, ತುಂಬ ವರ್ಕ್ ಇದೆ, ಪೂರ್ತಿ ಕ್ಲಿಯರ್ ಮಾಡ್ಕೊಳ್ಬೇಕು, ಸಾರಿ ನೀನು ಮಲ್ಕೋ ಅಂತ ಸಾನ್ವಿಯನ್ನು ಮಲಗಿಸಿ ಬ್ಲ್ಯಾಂಕೆಟ್ ಹೊತ್ತಿಸಿ ಪಕ್ಕ ಕೊಟ್ಟು ಹೋದ. ಸಾನ್ವಿ ಡಲ್ಲಾಗಿ ಮುಖ ಮಾಡಿಕೊಂಡು, ಏನಿದು, ನಾನು ಇಷ್ಟು ಕಷ್ಟಪಟ್ಟು ಭಾವನೆ ನನ್ನ ಮನಸ್ಸಿನ ಮಾತು ಹೇಳೋಣ ಅಂದ್ಕೊಂಡ್ರೆ ಹೀಗಾಗೋಯ್ತು ಅಂತ ಅಂದ್ಕೊಳ್ತಾ ದೇವ್ ಕಡೆ ನೋಡಿದ್ಲೆ ಯಾವಾಗಲೂ ಮಧ್ಯರಾತ್ರಿಗೆ ನಿದ್ರೆಗೆ ಜಾರಿದ್ಲು ಸಾನ್ವಿ. ಸಾನ್ವಿ ನಿದ್ರಿಸಿದ ಮೇಲೆ ದೇವ್ ತನ್ನ ಲ್ಯಾಪ್ಟಾಪ್ನ ಶಟ್ ಡೌನ್ ಮಾಡಿ ಲೈಟ್ ಆಫ್ ಮಾಡಿ ಸಾನ್ವಿ ಪಕ್ಕಕ್ಕೆ ಬಂದು ತನ್ನ ಬ್ಲ್ಯಾಂಕೆಟ್ ಒಳಗೂ ತೂರು ಹೋಗಿ ಸಾನ್ವಿನ ತನ್ನ ಎದೆ ಮೇಲೆ ಮಲಗಿಸ್ಕೊಂಡು, ಕೊನೆಗೂ ನಿನ್ನ ಮನಸ್ಸಿನ ಮಾತುಗಳು ಹೇಳಿಬಿಟ್ಟೆ ಸಾನ್ವಿ, ತುಂಬ 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 ಹ್ಯಾಪಿಯಾಗಿದೆ, ಎಷ್ಟಂದರೆ ತೋರಿಸ್ಕೊಳ್ಳೋದಕ್ಕೆ ಆಗದೇ ಇರುವಷ್ಟು, ಎಲ್ಲಿ ಕಂಟ್ರೋಲ್ ಮಿಸ್ ಆಗಿ ಈಗಲೇ ನಿನ್ನನ್ನು ನನ್ನ ಸ್ವಂತ ಮಾಡ್ಕೊಳ್ತೀನೋ ಅನ್ನೋ ಟೆನ್ಷನ್ನಲ್ಲಿ ಹೀಗೆ ನೀನು ಹೇಳಿದ್ದು ಕೇಳಿಸ್ತಿಲ್ಲ ಅನ್ನೋ ಹಾಗೆ ಕ್ರಿಯೇಟ್ ಮಾಡಿದೆ, ಸಾರಿ, ನೀನು ತುಂಬ ಡಿಸಪಾಯಿಂಟ್ ಆಗಿರ್ತೀಯ ಅಲ್ವಾ, ಬಟ್ ಐ ಪ್ರಾಮಿಸ್ ಯು, ಖಂಡಿತವಾಗಿ ಈ ವಿಷಯದಲ್ಲಿ ನಿನಗೆ ತುಂಬ ದೊಡ್ಡ ಸರ್ಪ್ರೈಸನ್ನು ಕೊಡ್ತೀನಿ, ಆ ಸರ್ಪ್ರೈಸ್ ನಿನ್ನ ಲೈಫ್ನಲ್ಲಿ ಮರೆಯೋದಕ್ಕಾಗಲ್ಲ ಸಾನ್ವಿ, ಮಾರ್ಕ್ ಮೈ ವರ್ಡ್ಸ್, ಲೈಫ್ನಲ್ಲಿ ಹ್ಯಾಪಿನೆಸ್ ಅಂದರೆ ಏನು ಅಂತ ನಾನು ನಿನಗೆ ಪರಿಚಯಿಸ್ತೀನಿ ಅಂತ ಪ್ರೀತಿಯಿಂದ ಆಕೆ ತಲೆ ಮೇಲೆ ಮುತ್ತಿಟ್ಟು, ಆದರೆ ಏನು ಹೇಳಿದೆ ಕಣೆ, ನಾನಿಟ್ಟು ಮುತ್ತುಗಳು ನಿನಗೆ ಅಷ್ಟೊಂದು ಇಷ್ಟ ಆದ್ವಾ, ಮತ್ತೆಂದೂ ಯಾಕೆ ಹೇಳಿಲ್ಲ ಅಂತ ಚಿರು ಕೋಪದಿಂದ ಅಂದ್ಕೊಳ್ತಾ ತಕ್ಷಣ ನಕ್ಕೊಂಡು, ಏನೇ ಆದರೂ ನಿನ್ನ ಆ ತಿಕ್ಕಲ್ತನ ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಸಾನ್ವಿ, ಇಲ್ದಿದ್ರೆ ಈಗ ನಡೆದ ನಿಜವನ್ನು ನಿನ್ನ ಮುಂದೆ ಸುಳ್ಳು ಅಂತ ತೋರಿಸೋದಕ್ಕೆ ನನ್ನಿಂದ ಆಗ್ತಾನೇ ಇರಲಿಲ್ಲ, ನೀನು ಇಷ್ಟು ಈಸಿಯಾಗಿ ನಂಬ್ತಾನೂ ಇರಲಿಲ್ಲ ಅಂತ ಅಂದ್ಕೊಂಡ. ಮರುದಿನ ನಿದ್ರೆಯಿಂದ ಎದ್ದಂಥ ಸಾನ್ವಿ ತಾನು ದೇವ್ನ ತೋಳ್ನಲ್ಲಿ ಇರೋದನ್ನು ನೋಡಿ ಒಂದು ನಿಟ್ಟುಸಿರು ಬಿಟ್ಟು, ರಾತ್ರಿ ಬಾವ ನಾನು ಹೇಳೋದನ್ನು ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಿಜವಾಗ್ಲೂ ಇದೆಲ್ಲ ಆ ಪ್ರಾಜೆಕ್ಟ್ನಿಂದಲೇ ಬಂದಿದ್ದು, ಆ ಪ್ರಾಜೆಕ್ಟ್ ಏನೋ ಮುಂಚೆ ಕಂಪ್ಲೀಟ್ ಆಗಿರಬಾರ್ದಿತ್ತಾ ಅಂತ ಬೇಸರದಿಂದ ಅಂದ್ಕೊಳ್ತಾ ಪ್ರಶಾಂತವಾಗಿ ಮಲಗಿರೋ ದೇವ್ ಹಣೆ ಮೇಲೆ ಮುತ್ತಿಟ್ಟು ಪಕ್ಕಕ್ಕೆ ಏಳಬೇಕು ಅಂತ ಅಂದ್ಕೊಂಡ್ರೆ ದೇವ್ ಸಾನ್ವಿನ ಬಿಡದೆ ತನ್ನ ಕಡೆಗೆ ಎಳ್ಕೊಂಡು, ಎಷ್ಟು ಸಲ ಹೇಳಿದ್ರು ಮುತ್ತಿನ ಪ್ಲೇಸ್ ಬದಲಾಯಿಸಲ್ವಾ, ನೀನು ಸ್ವಲ್ಪ ಧೈರ್ಯ ತಂದುಕೊಂಡು ನಿನ್ನ ಅದರಾಮೃತವನ್ನು ನನಗೆ ಹಂಚಬಹುದಲ್ವೇ, ಬೆಳಗ್ಗೆ ನನ್ನ ಡೇ ತುಂಬ ಸ್ವೀಟಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಗಮ್ಮತ್ತಾಗಿ ಕೇಳಲಾಗಿ, ಬಾವ ನೀವು ಎದ್ದೇ ಇದ್ದೀರಾ ಅಂತ ಆಶ್ಚರ್ಯವಾಗಿ ಕೇಳಿದ್ಲು ಸಾನ್ವಿ. ಇಲ್ಲ, ನಿನ್ನ ಮಾತುಗಳಿಗೆ ಎಚ್ಚರ ಆಯಿತು, ನಿನ್ನ ಮಾತುಗಳ ಡಿಸಪಾಯಿಂಟ್ಮೆಂಟ್ ನನಗೆ ಅರ್ಥ ಆಯಿತು, ಅದು ಯಾಕೋ ಅರ್ಥ ಆಗಲಿಲ್ಲ, ನೀನು ಕ್ಲಾರಿಟಿಯಾಗಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ತಾನೇ, ಹೇಳು, ಹೇಳಿ ಯಾಕೆ ಡಿಸಪಾಯಿಂಟ್ ಆದೆ, ನಾನೇನಾದರೂ ನಿನಗೆ ಬೇಕಾದದನ್ನು ಕೊಡಲಿಲ್ವಾ, ಅಥವಾ ನೀನೇ ನನ್ನನ್ನು ಕೇಳಲಿಲ್ವೇ, ಯಾವುದೇ ನಾಚಿಕೆ ಪಡದೆ ಕೇಳಿ ಸಾನ್ವಿ, ಎಲ್ಲವನ್ನ ಕೊಟ್ಟು ಬಿಡ್ತೀನಿ, ನಾನೇ ನಿನ್ನವನು ತಾನೇ ಅಂತ ಕೇಳಿದ ದೇವ್ ಏನೂ ತಿಳಿದವನಂತೆ ಅಮಾಯಕವಾಗಿ ಮುಖವನ್ನು ಮಾಡಿಕೊಂಡು, ನೀವು ಕೊಡೋದೇನಿದ್ರು ಪ್ರಸ್ತುತ ನೀವು ಕೊಡೋದೆಲ್ಲ ಬಿಡಿ ಬಾವ, ಬಿಟ್ಬಿಡಿ, ಸಾಯಂಕಾಲ ಮಾತ್ರ ನಾನು ಖಂಡಿತವಾಗಿ ಟೈಮ್ ಕೊಡಬೇಕು, ನೀವು ನೆನ್ಪಿಟ್ಕೊಳ್ಳಿ ಅಂತ ಮನಸ್ಸಿನಿಂದ ಮುಖ ಮಾಡ್ಕೊಂಡು ಹೇಳಿ ದೇವ್ ಕೈಗಳಿಂದ ಜಾರು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ದೇವ್ ಸಾನ್ವಿ ಸುತ್ತಲೂ ಬಿಗಿ ಹಿಡಿದು, ಮೊದಲು ಟೈಮ್ ಕೊಡೋದಕ್ಕೆ ಯಾಕೆ ಕೇಳಿದೆ ಅಂತ ಹೇಳು, ಆಮೇಲೆ ಬಿಡ್ತೀನಿ ಅಂತ ಆಕೆ ಕುತ್ತಿಗೆಯ ಮೇಲೆ ಸುಮಧುರವಾಗಿ ಮುತ್ತಿಟ್ಟ ತಕ್ಷಣ ಸಾನ್ವಿ ಮೈ ಜುಮ್ಮಂದಂತಾಗಿ ಒಂದು ಜರ್ ಕೊಟ್ಟು, ಬಾವಾ ಅಂತ ಟೀ ಶರ್ಟ್ ಕಾಲರನ್ನು ಹಿಡ್ಕೊಂಡು ನಡುಕ್ತಿರೋ ಸಣ್ಣ ಧ್ವನಿಯಲ್ಲಿ ಅಂದ್ಲು. ಹೇಳಿ ಸಾನ್ವಿ ಅಂತ ದೇವ್ ತನ್ನ ತುಟಿಗಳಿಂದ ಸಾನ್ವಿ ಕುತ್ತಿಗೆ ಮೇಲೆ ಸರಿಸಾಡ್ತಿದ್ರೆ, ಇನ್ನೇನು ಹೇಳಿದ್ರು ಕೇಳ್ತೀಯ ಬಾವಾ ನೀನು ಹೀಗೆ ಮಾಡ್ತಿದ್ರೆ ಅಂತ ಮನಸ್ಸಿನಲ್ಲೇ ಒದ್ದಾಡ್ತಾ, ಬಾವಾ
ನನ್ನ ಬಿಡಲ್ವಾ ಅಂತ ತೊದಲ್ತಾ ಕೇಳಿದ್ಲು. ದೇವ್ ಮನಸ್ಸಿನಲ್ಲೇ ನಕ್ಕೊಂಡು, ಸರಿ ಇವತ್ತಿಗೆ ಬಿಡ್ತಿದ್ದೀನಿ, ಆದರೆ ಪೂಜೆ ಮುಗಿದ್ಮೇಲೆ ನಿನಗೇನು ಬೇಕೋ ಕೇಳಿ ತೊಗೊಳ್ಬೇಕು, ನೀನೇನು ಕೇಳಿದ್ರು ನಾನು ಕೊಟ್ಬಿಡ್ತೀನಿ, ಅದು ಯಾವುದಾದ್ರೂ ಸರಿ ಅಂತ ಯಾವುದಾದ್ರೂ ಸರಿ ಅನ್ನೋ ಪದವನ್ನು ಸ್ಟ್ರೆಸ್ ಮಾಡಿ ಹೇಳಿ ಸಾನ್ವಿಯನ್ನು ಬಿಟ್ಟ ತಕ್ಷಣ ಸಾನ್ವಿ ಮೀನಿನ ಮರಿಯಂತೆ ಜಾರಿ ಅಲ್ಲಿಂದ ವಾಶ್ರೂಮ್ ಒಳಗಡೆ ಸೇರಿ ಕುತ್ತಿಗೆ ಮೇಲೆ ದೇವ್ ಮೀಸೆ ಚುಚ್ಚಿದ ಜಾಗದಲ್ಲಿ ಕೆಂಪು ಕಾಣಿಸ್ತಾ ಇರೋದನ್ನು ನೋಡಿ ಅದರ ಮೇಲೆ ಕೈ ಇಟ್ಕೊಂಡು ಮುದ್ದಾಡ್ತಾ, ಧೈರ್ಯವಾಗಿ ಮಾತಾಡೋದಕ್ಕೆ ಬರಲ್ಲ ಆದರೆ ಈ ಮುದ್ದಾಡೋದು ಮಾತ್ರ ಬರುತ್ತೆ ಅಂತ ತನ್ನ ಅಂತರಾತ್ಮ ರೇಗಿಸ್ತು ಸಾನ್ವಿಯನ್ನು. ಸಾನ್ವಿ ಎದುರು ಹೋಗಿ, ಯಾರು ನೀನು, ನನ್ನ ಥರವೇ ಇದೆಯಲ್ಲ, ಏನು ದೆವ್ವನಾ, ಅಮ್ಮೋ ನಮ್ಮನೇಲಿ ದೆವ್ವಗಳು ಕೂಡ ಇದೆಯಾ ಅಂತ ಸಾನ್ವಿ ಕಿರ್ಚೋ ಅಷ್ಟರಲ್ಲೇ, ಕಿರ್ಚಬೇಡ, ನಾನು ನಿನ್ನ ಅಂತರಾತ್ಮ, ನಿನ್ನಲ್ಲಿ ಅಂತರ್ಮತನ ಶುರುವಾದ ಸಮಯದಲ್ಲಿ ಹೀಗೆ ಪ್ರತ್ಯಕ್ಷವಾಗಿ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ. ಆ ಬುದ್ಧಿ ಮಾತು ನಿನ್ನ ಕೆಲ್ಸಕ್ಕೆ ಬಂದರೆ ಮೇಲಕ್ಕೆ ಬರ್ತೀಯಾ, ಇಲ್ದಿದ್ರೆ ಏನಾಗ್ತೀಯೋ ನನಗೆ ಗೊತ್ತಿಲ್ಲ ಅಂತ ರೇಗಿಸೋ ಹಾಗೆ ಹೇಳ್ತು ಸಾನ್ವಿ ಅಂತರಾತ್ಮ. ಇಷ್ಟರಲ್ಲಿ ಸಾನ್ವಿ ಸಣ್ಣದಾಗಿ ಕಿರ್ಚಿದ ಆ ಕಿರುಚಾಟ ದೇವರಿಗೂ ತಲುಪಿದ್ರಿಂದ ಸಾನ್ವಿ ಏನಾಯಿತು ಅಂತ ಕಂಗಾಲಾಗಿ ವಾಶ್ರೂಮ್ ಡೋರ್ ತಳ್ಕೊಂಡು ಒಳಗಡೆನೇ ಬಂದುಬಿಟ್ಟ. ಬಿಕಾಸ್ ಸಾನ್ವಿ ಡೋರ್ ಲಾಕ್ ಮಾಡ್ಕೊಳ್ಳೋದನ್ನು ಮರೆತುಬಿಟ್ಟಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋವನ್ನು ನೀವು ಮುಂಚಿತವಾಗಿ ನೋಡೋದಕ್ಕೆ ಪ್ರತಿಲಿಪಿಲಿ ಹೋಗಿ ನೋಡಿ. ಥ್ಯಾಂಕ್ ಯು.